ಮೊದಲು ಏನು ದಡ್ಡ ಶಿಸ್ತಿದ್ದೆ ಜರ ಬರ್ಲಿಕ್ಕೆ ಓದ್ಲಿಕ್ಕೆ ಬರ್ತಿದ್ದಿಲ್ಲ. ಅವನಿಗೆ ಬರ್ತಾ ಇರಲಿಲ್ಲ, ಓದಲ್ಲಿ ಹುಷಾರೇ ಇರಲಿಲ್ಲ. ಮೊದಲು ಏನು ಓದ್ತಿರಲಿಲ್ಲ ರೀ. ಇದೀ ನಾವೊಂದು ಹೇಳಿದ್ರೆ ತಾವೊಂದು ಬರೆಯೋದು, ಜರ ನಾಲೆಜ್ ತಿಳ್ಕೋದಕ್ಕೆ ಜರ. ನಮ್ಮಲ್ಲಿ ಒಂಥರ ಏನಂದರೆ ಈಗ ತಾಂಡಗಳಿದೆ, ಆಂಧ್ರ ಇದನ್ನು ಬಾರ್ಡರಿಗೆ ತೆಲುಗು ಭಾಷೆಯ ಪ್ರಭಾವ ಇದೆ. ಮೂರನೇ ತರಗತಿಯಿಂದ 7ನೇ ತರಗತಿಯಲ್ಲಿ ಯಾವ್ಯಾವ ಮಕ್ಕಳು ಓದು ಬರಹ ಬರದಂಥ ಮಕ್ಕಳಿಗೆ ಒಂದು ಕಲಿಕಾ ಸಮೃದ್ಧಿ ನಡೆದಿದೆ. ಸರ್ ರತನ್ ಟಾಟಾ ಟ್ರಸ್ಟಿನವರು ಈ ಒಂದು ಕಲಿಕಾ ಸಮೃದ್ಧಿ ಉಪಕ್ರಮದ ಅಡಿಯಲ್ಲಿ ಒಂದು ಅಭ್ಯಾಸ ಪುಸ್ತಕ ಕೊಟ್ಟು, ಆ ಅಭ್ಯಾಸ ಪುಸ್ತಕ ಮೂಲಕ ಮಕ್ಕಳಲ್ಲಿ ಒಂದು ಚಟುವಟಿಕೆ, ಯಾವ ಮಕ್ಕಳಿಗೆ ಅಕ್ಷರ ಜ್ಞಾನ ಇಲ್ಲ ಅಂಥ ಮಕ್ಕಳಿಗೆ ಅಕ್ಷರ ಜ್ಞಾನ, ಪದ ರಚನೆ ಮಾಡೋದು ಚಟುವಟಿಕೆ ಮುಖಾಂತರ ನಡೆದಿದೆ. ಅದು ಭಾಳ ತುಂಬ ಉಪಯುಕ್ತ ಆಗಿದೆ. ಅಲ್ಲಿ ಮಂಗಗಳಿಗೆ ಹಣ್ಣು ಹಂಪಲುಗಳ ಹಬ್ಬದೂಟ, ಜಾತ್ರೆಯಲ್ಲಿ ಪುರಿ ಮತ್ತು ಮಿಠಾಯಿ ಗುಡಾರಗಳು ಸಾಲು ಸಾಲಾಗಿರುತ್ತದೆ. ಆಟದ ಗೊಂಬೆಗಳು, ಪೀಪಿ, ಕೊಳಲು ಮಾರುತ್ತಾರೆ. ಜಾತ್ರೆ ಆಗ್ತಾ ಈ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಯಾವ ಥರ ಹೇಳಿದರೆ ಉಪಯೋಗ ಆಗ್ತದೆ ಅಂತೇನೆ ವರ್ಕ್ ಬುಕ್ಕು ಮತ್ತು ಕಾರ್ಡ್ಸ್ಗಳು, ಕತೆ ಕಾರ್ಡ್ಸು ಅವೆಲ್ಲ ಮೆಟೀರಿಯಲ್ಸ್ ಎಲ್ಲ ಕೊಟ್ಕೇನೆ ಯಾವ ಥರ ಹೇಳ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ವಿ. ಫಸ್ಟ್ ಮಗುವಿಗೆ ಆ ಕಲಿಕೆಯಲ್ಲಿ ಹಿಂದುಳಿಲಿಕ್ಕೆ ಏನು ಕಾರಣ ಇರ್ಬೋದು ಆ ಮಗುವಿಗೆ ಅಂತನದೆಲ್ಲ ತಿಳ್ಕೊಂಡ್ಕೇನೆ ಅಂಥ ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಹುಟ್ಟಿಸಿ ಕಲಿಸ್ಬೇಕು ನಾವು ಅಂತ ಅನ್ನೋದು ಗೊತ್ತು ಮಾಡ್ಕೋದಕ್ಕೋಸ್ಕರ ಹಾಡು ಆಡಿಸಿ ಆಮೇಲೆ ನೆಕ್ಸ್ಟ್ ಕತೆ ಹೇಳಿ ಮಕ್ಕಳಿಗೆ ನಾವು ಕಲಿಬೇಕು ಅನ್ನೋ ಆಸೆ ಈ ಹಾಡೋದ್ರ ಮುಖಾಂತರ ಆದರೂ ಬರುತ್ತೆ. ಆಮೇಲೆ ನಾವು ಏನು ಕಲಿಸ್ಬೇಕು ಅನ್ನೋ ವಿಷಯನ ಲೆಸನ್ ಪ್ಲಾನಲ್ಲಿ ಯಾವ ಥರ ಬರೀತೀವಿ, ಇವತ್ತು ಎಷ್ಟು ಹೇಳ್ಬೇಕು ಅನ್ನೋದನ್ನೆಲ್ಲ ಅದನ್ನು ಪ್ರತಿದಿನ ಆ ಥರ ಮಾಡ್ಕೊಂಡು ತಗೋದು. ಏನು ಬರಲಾರ್ದ ಮಕ್ಕಳನ್ನು ಒಂದೇ ಗುಂಪಲ್ಲಿ ಮಾಡಿದ್ದೀವಿ. ಸ್ವಲ್ಪ ಸ್ವಲ್ಪ ಓದಕ್ಕೆ ಬರ್ತಕ್ಕಂಥ ಮಕ್ಕಳನ್ನ 2ನೇ ಗುಂಪಾಗಿ ಡಿವೈಡ್ ಮಾಡಿದ್ದೀವಿ ಸರ್. ಮಕ್ಕಳು ಕಲಿಕೆಯಿಂದ ಉಳಿತ ಅಂಥ ಪೇರೆಂಟ್ಸ್ಗೆಲ್ಲ ಭೇಟಿ ಆಗಬೇಕು. ಅಂಥ ಮಕ್ಕಳಿಗೆಲ್ಲ ಯಾಕೆ ನಿಮ್ಮ ಮಕ್ಕಳು ಓದ್ತಾ ಇಲ್ಲ, ಯಾಕೆ ಬರಿತಾ ಇಲ್ಲ ಅಂತೆಲ್ಲ ಕೇಳ್ತಿರ್ಬೇಕು. ಶಾಲೆ ಬಿಟ್ಟ ತಕ್ಷಣ 25 ಮಕ್ಕಳಿಗೆ ಅವರು ಪಾಠ ಹೇಳಿಕೊಡ್ತಾರೆ ಸರ್. ನಾವು ಅದನ್ನು ಬಂದು ಅವಾಗವಾಗ ನೋಡಿ ಹೋಗ್ತೀವಿ. ಹುಷಾರನ್ನ ಆಗ್ಯಾರ ಹುಡುಗರಿಗೆ. ನಮ್ಗೆ ಚಲೋ ಓದ್ಸಕತ್ತಾನ್ರಿ, ಚಲೋ ಓದ್ಸಕತ್ತಾಳ, ಇವಾಗ ಚಲೋ ಕಲಿಯಕತ್ತಾನ. ನಾವು ಯಾವುದೇ ಶಬ್ದ ಹೇಳಲಿ ಬರಿತಾನೆ ಸರ್. ಒತ್ತಕ್ಷರಲ್ಲಿ ಹೇಳಿದ್ರು ಬರಿತಾನ, ಸರಳವಾಗಿ ಹೇಳಿದ್ರು ಬರಿತಾನ, ಎಲ್ಲ ಸ್ವಲ್ಪ ಹುಷಾರಾಗ್ಯಾನ. ನನ್ನ ಮಗಳು ಹುಷಾರಾದ್ರು ಚಂದ ಓದಕತ್ತಳು ಬರಕತ್ತಳು ಅಂತಂದು ಹುಷಾರು. ಮಕ್ಕಳು ಕನ್ನಡ ಭಾಷೆ ಈಗ ಸರಾಗವಾಗಿ ಮಾತಾಡ್ತಾ ಇದ್ದಾರೆ. ಚಿತ್ರ ನೋಡಿ ಕತೆ ಬರೆಯೋದು ಅಷ್ಟು ನಿಪುಣರಾಗಿದ್ದಾರೆ. ಅರ್ಧ ಕತೆ ಕೊಟ್ಟರು ಸಹ ಬರೆಯೋದರಲ್ಲಿ ನಿಪುಣ ಇದ್ದಾರೆ. ಮಕ್ಕಳಿಗೆ ಕಲಿಯುವಂಥ ಉತ್ಸಾಹ, ಒಂದು ಲವಲವಿಕೆ ಬೆಳೀತಾ ಇದೆ. ಅದು ಅಲ್ಲದೆ ಸಾಮರ್ಥ್ಯ ಬೆಳೀತಾ ಇದೆ.